ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 10 ಎಕರೆ ಜಮೀನು ಸ್ನೇಹಿತರೆ. ರೆಡ್ ಸಾಯಿಲ್ ಚೆನ್ನಾಗಿದೆ, ಒಳ್ಳೆ ಭೂಮಿ. ರೋಡಿಂದನೂ ಕೂಡ ಇವರು ದಾರಿನ ಪರ್ಚೇಸಿಂಗ್ ಮಾಡಿದ್ದಾರೆ. 20 ಅಡಿ ರಸ್ತೆ ಪರ್ಚೇಸಿಂಗ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಪಕ್ಕದಲ್ಲಿ ಜೋಳ ಹಾಕಿದ್ದಾರೆ. ಸ್ಪ್ರಿಂಕ್ಲರ್ಲಿ ನೀರು ಎಷ್ಟು ಹೈಟ್ಗೆ ಹೊಡ್ತಾ ಇದೆ ನೋಡ್ಕೊಳ್ಳಿ. ಇಲ್ಲೆಲ್ಲ ನಿಮಗೆ ಒಳ್ಳೆ ನೀರಾವರಿ ಇರುವಂತಹ ಒಂದು ಏರಿಯಾ. ನೀರು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಮಗೆ ಇಲ್ಲಿ ಇವರು 20 ಅಡಿ ಪರ್ಚೇಸಿಂಗ್ ಅಂತೂ ಮಾಡಿದ್ದಾರೆ. ಇವರು ಪೂರ ಫೆನ್ಸಿಂಗ್ ಕೂಡ ಹಾಕಿದ್ದಾರೆ ಸ್ನೇಹಿತರೆ. ಇಲ್ಲಿ ಅಕ್ಕಪಕ್ಕದಲ್ಲೂ ಕೂಡ ಮನೆಗಳು ಇದ್ದಾವೆ. ವಿಲೇಜಿಂದ ನಿಮಗೆ ಲ್ಯಾಂಡ್ ಬಂದು 1 ರಿಂದ 1.5 ಕಿಲೋಮೀಟ್ರ್ ಅಷ್ಟೇ. ವಿಲೇಜಿಂದ ನಿಮಗೆ 1 ರಿಂದ 1.5 ಕಿಲೋಮೀಟ್ರ್ ಇದೆ. ಇವರು ಪರ್ ಎಕರ್ 18 lakhs ಹೇಳ್ತಾ ಇದ್ದಾರೆ. 1 ಎಕರೆ ಇವರು 18 ಲಕ್ಷ ಹೇಳ್ತಾ ಇದ್ದಾರೆ. ಒಳ್ಳೆ ಭೂಮಿ, ನಿಮಗೆ ನೀರಾವರಿ ಇರುವಂತಹ ಒಂದು ಪ್ರದೇಶ. ಸುತ್ತ ಬೆಟ್ಟಗಳಿದ್ದಾವೆ ಸ್ನೇಹಿತರೆ. ನೋಡೋಕ್ಕೆ ಬೆಟ್ಟ ಇಲ್ಲಿಂದ ದೂರ ಇದೆ, ಆದರೆ ನೋಡಲಿಕ್ಕೆ ಸುತ್ತ ಪ್ರಕೃತಿ ಮಾತ್ರ ತುಂಬ ಚೆನ್ನಾಗಿದೆ. ಸ್ವಲ್ಪ ದೂರ ಇದೆ, ಸುತ್ತ ಬೆಟ್ಟಗಳೇ. ಹಿಲ್ ಸ್ಟೇಷನ್ ಈ ಏರಿಯಾ ತುಂಬ ಚೆನ್ನಾಗಿದೆ ನಿಮಗೆ. ಇವರು ಪರ್ ಎಕರ್ 18 lakhs ಹೇಳ್ತಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ, ಅಷ್ಟೇನಾಗಲ್ಲ. ಇಲ್ಲಿ ಅಕ್ಕಪಕ್ಕದಲ್ಲೂ ಕೂಡ ತೋಟಗಳು ಮಾಡ್ಕೊಂಡು ಅಲ್ಲಲ್ಲೇ ಮನೆಗಳು ಕಟ್ಕೊಂಡು ವಾಸ ಇದ್ದಾರೆ ಸ್ನೇಹಿತರೆ. ತುಂಬ ನಿಮಗೆ ಸೂಪರಾಗಿದೆ. ಜಾಗನೂ ಅಷ್ಟೇ, ನೀರಿನ ವಾತಾವರಣ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ನೋಡಿ, ಇವರು ಇಲ್ಲಿ ಹಿಂದ್ಗಡೆ ಒಂದು ಹಳ್ಳ ಇದೆ. ಆ ಹಳ್ಳದಿಂದ ನೀರು ನೋಡ್ಕೊಂಡು ಇವರು ಇಲ್ಲಿ ವ್ಯವಸಾಯ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಒಂದು ಸ್ವಲ್ಪಕ್ಕೆ ಬೇರೆಯವರು ವ್ಯವಸಾಯ ಮಾಡ್ತಿದ್ದಾರೆ. ಲ್ಯಾಂಡ್ ಮಾತ್ರ ನಿಮಗೆ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ ಮಾತ್ರ. ನಾವು ಈ ಜಾಗದಲ್ಲಿ ಒಳ್ಳೆ ತೋಟ ನಿರ್ಮಾಣ ಮಾಡಲಿಕ್ಕೆ ಒಳ್ಳೆ ಯೋಗ್ಯವಾಗಿದೆ ಮಾತ್ರ. ಇಲ್ಲೊಂದು ಫಾರ್ಮ್ ಹೌಸ್ ನಾವು ಕಟ್ಕೊಂಡಿಲ್ಲಿ ಆರಾಮಾಗಿ ಒಳ್ಳೆ ವ್ಯವಸಾಯ ಮಾಡ್ಬೋದು ಸ್ನೇಹಿತರೆ. ತಾವೇ ನೋಡ್ತಾ ಇದ್ದೀರ, ಇಲ್ಲೆಲ್ಲ ಕೂಡ ಅಕ್ಕಪಕ್ಕ ಇಲ್ಲಿ ಯಾರು ಕೂಡ ನಿಮಗೆ ಖಾಲಿ ಜಾಗಗಳನ್ನ ಬಿಟ್ಕೊಂಡಿಲ್ಲ. ಆಮೇಲೆ ಒಳ್ಳೊಳ್ಳೆ ತೋಟಗಳು ಕೂಡ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಇಲ್ಲಿ ಒಳ್ಳೆ ತೋಟ ಮಾಡಿಕೊಂಡು ನಮಗೆ ಬೇಕಾಗಿರುವಂತಹ ಗಿಡಗಳನ್ನ ಹಾಕೊಳ್ಳೋಣ. ಒಂದಷ್ಟು ಹಣ್ಣಿನ ಗಿಡಗಳು, ಒಂದು ಸ್ವಲ್ಪ ಒಳ್ಳೊಳ್ಳೆ ಬೆಲೆ ಬಾಳುವಂಥ ಶ್ರೀಗಂಧನ, ಟೀಕೋ, ಒಳ್ಳೊಳ್ಳೆ ಚಂದನ, ಈ ಥರ ಒಳ್ಳೊಳ್ಳೆ ಗಿಡಗಳು ಹಾಕ್ಬೋದು. ಇಲ್ಲಾಂದ್ರೆ ಸ್ವಲ್ಪ ನಾವೆಲ್ಲ ವ್ಯವಸಾಯ ಮಾಡಲ್ಲ ಅಂತಂದ್ರು ಹೆಬ್ಬೆ ಹಾಕೊಂಡು ಬಿಟ್ಬಿಟ್ರು ನೀವು ಇಲ್ಲಿ ಒಳ್ಳೆ ಜಾಗ ನೋಡಿ. ನಮಗೆ ಸ್ವಲ್ಪ ವ್ಯವಸಾಯ ಮಾಡಿದ್ದಾರೆ, ಸ್ವಲ್ಪ ಇದನ್ನು ಹಂಗೆ ಬಿಟ್ಕೊಂಡಿದ್ದಾರೆ. ಅದ್ರ ಸುತ್ತ ಇಲ್ಲಿ ವ್ಯವಸಾಯ ಮಾಡೋರೇ ಆದರೆ ನೋಡಿ, ಯಾರು ಕೂಡ ಖಾಲಿ ಅಂತ ಬಿಡಲ್ಲ. ಇವರು ನಿಮಗೆ ಸದ್ಯಕ್ಕೆ ಈ ಕಡೆ ಮಾಡಿಲ್ಲ, ಒಂದು ಸೈಡ್ ವ್ಯವಸಾಯ ಮಾಡಿದ್ದಾರೆ, ಒಂದು ಸೈಡು ಹಿಂಗೆ ಖಾಲಿ ಬಿಟ್ಕೊಂಡಿದ್ದಾರೆ. ಸೇಮ್ ಅಟ್ಯಾಚ್ಮೆಂಟೇ. ತಾವೇನು ಈ ಕಡೆ ಮಾಡ್ಕೊಂಡು ಗ್ಯಾಪ್ ಬಿಟ್ಟಿದ್ದಾರೆ ಅಂದ್ಕೊಬೇಡಿ, ಒಂದೇ ಅಟ್ಯಾಚ್ಮೆಂಟ್ ಮಾತ್ರ. ರೋಡು ಕೂಡ ಅಷ್ಟೇ, ರೋಡು ಅಗಲವಾಗಿದೆ. ಒಂದು ಗಾಡಿ ಬಂದರೆ ಒಂದು ಗಾಡಿ ಹೋಗಂಗಿಲ್ಲ ಅನ್ನೋ ಮಾತಿಲ್ಲ ನಿಮಗೆ. ರೋಡ್ ನಿಮಗೆ 30 ಅಡಿ ರಸ್ತೆನೇ ಇದೆ. ವಿಲೇಜಿಂದ ದೊಡ್ಡ ರಸ್ತೆನೇ. ಇಲ್ಲಿ ಇಲ್ಲ ನೀವು ಒಳ್ಳೆ ವ್ಯವಸಾಯ ಮಾಡ್ತೀನಿ ಅಂದ್ರೆ ಮಾತ್ರ ಇನ್ನೂ
ಯೋಗ್ಯವಾಗಿದೆ. ನಾವಿಲ್ಲೇನು ಬೆಳಿಬೋದು ಆರಾಮಾಗಿ, ಅಡಿಕೆನೋ ತೆಂಗು, ಇಲ್ಲ ನಾವು ಕೂಡ ಜೋಳ ಅಥವಾ ಒಂದಷ್ಟು ತರಕಾರಿ. ಈ ಕಡೆ ಸಾಮಾನ್ಯವಾಗಿ ತರಕಾರಿನೇ ಜಾಸ್ತಿ ನಿಮಗೆ. ಆಲೂಗೆಡ್ಡೆ, ಅರಿಶಿಣ ಈ ಥರ ಬೆಳೆಗಳನ್ನ ಇಲ್ಲಿ ಜಾಸ್ತಿ ಬೆಳೀತಾರೆ ಸ್ನೇಹಿತರೆ. ಆಲೂಗಡ್ಡೆ, ಅರಿಶಿಣ, ಜೋಳ ಇವುಗಳು ಚೆನ್ನಾಗಿ ಬೆಳೀತಾರೆ. ನೀರು ಮಾತ್ರ ನಿಮಗೆ ಈ ಏರಿಯಾದಲ್ಲಿ ತುಂಬ ತುಂಬ ಚೆನ್ನಾಗಿದೆ. ನಾನು ಹೇಳ್ತಾ ಇದ್ದೀನಿ, ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಅಂತ. ನಾವು ಇಲ್ಲಿ ಶ್ರಮ ಪಡೆದ ನಮಗೆ ಯಾವುದು ಕೂಡ ನಮಗೆ ಬರಲ್ಲ ಸ್ನೇಹಿತರೆ. ನಮ್ಮ ಎಫೆಕ್ಟ್ ಅನ್ನೋದು ಇರಲೇಬೇಕು. ನಾವು ಶ್ರಮ ಪಡಲೇಬೇಕು. ನಾವು ಒಳ್ಳೆಯ ಆರೋಗ್ಯವಂತರಾಗಿರಬೇಕು ಅಂತಂದರೆ ಇವತ್ತು ನಾವು ಶ್ರಮ ಪಡಲೇಬೇಕು ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ನೀವು ಹೆಚ್ಚೆಚ್ಚು ಶೇರ್ ಮಾಡೋದ್ರಿಂದ ನಮ್ಮಂಥವ್ರಿಗೂ ಕೂಡ ನಿಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ. ಇನ್ನೊಂದಷ್ಟು ಜನಗಳಿಗೆ ತಿಳಿಸೋಕ್ಕೂ ನಮಗೆ ಅನುಕೂಲವಾಗಿರುತ್ತೆ. ಎಷ್ಟು ಜನಗಳು ಭೂಮಿ ಬೇಕು ಅಂತ ಹುಡುಕ್ತಾ ಇರ್ತಾರೆ ಪಾಪ, ಅಂಥವ್ರಿಗೆ ನಿಮ್ಮಿಂದ ಒಂದು ದೊಡ್ಡ ಸಹಾಯನೇ ಆಗುತ್ತೆ ಶೇರ್ ಮಾಡೋದ್ರಿಂದ. ತಾಡಿ ಒಳ್ಳೆ ಭೂಮಿ ಇದೆಯಲ್ಲ, ನಮಗೆ ರೇಟ್ ಹುಡುಕ್ತಾ ಇದ್ವಿ, ನಮಗೆ ಪರವಾಗಿಲ್ಲ ಅನ್ನೋರಿಗೆ ಇದು ತುಂಬ ಅನುಕೂಲಕಾರಿಯಾಗಿರುತ್ತೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.